ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಹೋಮ್ ಟೂರ್ ಮಾಡ್ತಿದ್ದೀನಿ. ಅಂದರೆ ನಮ್ಮೂರಲ್ಲಿರೋ ಮನೆ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಚಿಕ್ಕದಾಗಿ ಒಂದು ಹೋಮ್ ಟೂರ್ ಮಾಡೋಣ ಅಂತ ಬನ್ನಿ. ಸೊ ಇದು ಬಂದು ಹಾಲ್ ಗೈಸ್. ಸೊ ಹಾಲಲ್ಲಿ ನಮ್ಮದೊಂದು ಫ್ಯಾಮಿಲಿ ಫೋಟೋ ಇದೆ. ಸ್ವಲ್ಪ ದೂರ ಇದೆ, ಕಾಣಿಸಲ್ಲ. ಆಮೇಲೆ ಇಲ್ಲೊಂದು ಶೋಕೇಸ್ ಇದೆ. ಸೊ ಶೋಕೇಸಲ್ಲಿ ತುಂಬ ಫೋಟೋಗಳಿದೆ, ಹೇಳ್ತೀನಿ ಯಾರ್ಯಾರು ಅಂತ. ಸೊ ಇದು ಒಂದು ನಮ್ಮ ಅಮ್ಮ ಮತ್ತು ಅವ್ರ ತಮ್ಮ ಚಿಕ್ಕ ವಯಸ್ಸಲ್ಲಿ ಇರುವಾಗ ತೆಗ್ದಿದ್ದ ಫೋಟೋ ಇದು. ಆಮೇಲೆ ಅವ್ರ ಫ್ಯಾಮಿಲಿ ಫೋಟೋ ಇದೆ ನೋಡಿ. ಇಲ್ಲಿ ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಮಾವ. ಇಲ್ಲಿ ನೋಡಿ ಗೈಸ್ ನಮ್ಮ ಅಕ್ಕ, ಲೈಕ್ ಅವಳು ಚಿಕ್ಕವಳಿರುವಾಗ ತೆಗ್ದಿದ್ದ ಫೋಟೋ ಇದು. ಮತ್ತೆ ನಮ್ಮ ಅಪ್ಪ ಅಮ್ಮ ಜೊತೆ ತೆಗ್ದಿದ್ದ ಫೋಟೋ. ಇಲ್ಲೊಂದು ಫೋಟೋ ಇದೆ, ನಮ್ಮ ಅಜ್ಜ ಅಜ್ಜಿದ ಫೋಟೋ ಅದು. ಸೊ ಅಷ್ಟೇ. ಆಮೇಲೆ ಇಲ್ಲಿ ಬಂದರೆ ನಮ್ದೊಂದು ಇದೊಂದು ಬೆಡ್ರೂಮು. ಸೊ ಇಲ್ಲಿ ನಮ್ಮ ಅಜ್ಜ ಮಲ್ಕೊಳ್ಳೋದು. ನಾವು ಬಂದರೆ ನಾವು ಮಲ್ಕೊತೀವಿ, ಇಲ್ಲಾಂದರೆ ನಮ್ಮ ಅಜ್ಜ ಬಂದು ಮಲ್ಕೊತಾರೆ. ಸೊ ಇಲ್ಲೊಂದು ಕಬೋರ್ಡ್ ಇದೆ. ಸ್ಟ್ರೈಟ್ ಬಂದರೆ ಇಲ್ಲಿ ದೇವರ ಕೋಣೆ, ಕಿಚನ್. ನಮ್ಮ ಅಜ್ಜಿ ನೋಡಿ ಫುಲ್ ಕ್ಲೀನಾಗಿ ಜೋಡಿಸಿಕ್ಕಿರ್ತಾರೆ ಪಾತ್ರೆ ಎಲ್ಲ ಐಟಮ್ಸ್ಗಳನ್ನ. ಸೊ ಇದು ನಮ್ಮ ಡೈನಿಂಗ್ ಹಾಲ್. ಇಲ್ಲೇ ನಾವು ಊಟ ಮಾಡೋದು. ಫ್ಯಾಮಿಲಿ ಯಾರು ಬಂದರೆ ಇಲ್ಲೇ ನಾವು ಊಟ ಮಾಡೋದು. ಸೊ ಅಲ್ಲೊಂದು ಬೆಡ್ ಇದೆ, ಆಯಿತಾ. ಸೊ ಈ ಕಡೆ ಬಂದರೆ ಒಂದು ಬೆಡ್ರೂಮ್. ಇಲ್ಲಿ ನಾವೇ ಮಲ್ಕೊಳ್ಳೋದು ಬಂದರೆ, ಇಲ್ಲಾಂದರೆ ನಮ್ಮ ಅಜ್ಜ ಅಜ್ಜಿ ಮಲ್ಕೊತಾರೆ. ಸೊ ಇಲ್ಲೊಂದು ಕಬೋರ್ಡ್, 2 ಕಬೋರ್ಡ್ಗಳಿದೆ ನೋಡಿ. ಹಾಗೆ ಇಲ್ಲೊಂದು ಬಂದರೆ ಇಲ್ಲಿ ಸ್ಟೋರ್ ರೂಮ್ ಇದೆ ಗಾಯ್ಸ್. ಗೊತ್ತೇ ಇರುತ್ತೆ ನಿಮಗೆಲ್ಲ, ಅಲ್ಲೆಲ್ಲ ಸ್ಟೋರ್ ರೂಮ್ ಇರಲೇಬೇಕು, ಇಲ್ಲಾಂದರೆ ಆಗ. ಸೊ ಸ್ಟೋರ್ ರೂಮಲ್ಲಿ ಇದೇನಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಲೆ, ಹಿಂದಿನ ಕಾಲದಲ್ಲೆಲ್ಲ ಇದರಲ್ಲೇ ಎಲ್ಲ ಅಡುಗೆ ಮಾಡೋದು. ಈಗಲೂ ನಮ್ಮ ಅಜ್ಜಿ ಇದರಲ್ಲೇ ಅಡುಗೆ ಮಾಡೋದು. ಆದರೆ ಒಂದೊಂದು ಸತಿ ಮಾಡ್ತಾರೆ, ಒಂದೊಂದು ಸತಿ ಮಾಡಲ್ಲ. ಬಿಸಿನೀರೆಲ್ಲ ಇದರಲ್ಲೇ ಕಾಯಿಸೋದು. ಸೌದೆ. ಸೊ ಮಳೆಗಾಲದಲ್ಲಿ ಇಲ್ಲಿ ಕರೆಂಟೆಲ್ಲ ಇರಲ್ಲ ಗೈಸ್. ಸೊ ಇದರಿಂದನೇ ಸ್ನಾನ ಎಲ್ಲ ಮಾಡಬೇಕು, ನೀರು ಬಿಸಿಕಿಕ್ಕಿ. ಸೊ ಇದು ನಮ್ಮ ಟೆರೆಸ್ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಟೆರೆಸ್ ನೋಡಿ. ಎಷ್ಟು ಪ್ರಶಾಂತವಾಗಿದೆ ನಮ್ಮ ಟೆರೆಸ್. ಅಂದರೆ ಫುಲ್ ಪ್ರಶಾಂತವಾಗಿದೆ ಅಲ್ಲ. ನಮ್ಮ ನೇಚರ್ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ. ಫುಲ್ ಗ್ರೀನ್ ಎಲ್ಲೋದ್ರೂ ಗ್ರೀನ್. ಬಂದು ನಮ್ಮೂರಿನ ದೇವಸ್ಥಾನ. ಸೊ ಪ್ರತಿ ವರ್ಷ ಇಲ್ಲಿ ಏಪ್ರಿಲಲ್ಲಿ ಜಾತ್ರೆ ಆಗುತ್ತೆ. ಈ ದೇವಸ್ಥಾನದಲ್ಲಿ ಏಪ್ರಿಲಲ್ಲಿ 9 ದಿವಸ ಜಾತ್ರೆ ಆಗುತ್ತೆ. ಆವಾಗ ಮಾತ್ರ ಜನಗಳನ್ನ ನೋಡ್ಬೋದು ಈ ದೇವಸ್ಥಾನದಲ್ಲಿ. ಇಲ್ಲಾಂದರೆ ಬರ್ತಾ ಇರ್ತಾರೆ ಸ್ವಲ್ಪ ಜನ ಅಷ್ಟೆ. ಇದೆಲ್ಲ ನಮ್ಮ ಅಜ್ಜಿ ಗೈಸ್. ಫುಲ್ ಅವ್ರಿಗೆ ಏನು ಹೇಳೋದು, ಹೂ ಗಿಡ, ಅವರಿಗೆ ಗಿಡಗಳ ಮೇಲೆ ತುಂಬ ಆಸೆ. ಸೊ ಗಿಡ ಬೆಳೆಸ್ತಾರೆ ತುಂಬ ಅವರು. ನೋಡಿ ಇಲ್ಲೇ ಎಲ್ಲ ಸಿಗುತ್ತೆ ನಮ್ಗೆ, ತರಕಾರಿ ಎಲ್ಲ ಇಲ್ಲೇ ಸಿಗುತ್ತೆ ಗೈಸ್. ನೋಡಿ ಇಲ್ಲಿ ಪುದೀನ ಇದೆ, ಇಲ್ಲಿ ನೋಡಿದ್ರೆ ನೋಡಿ ಬದನೆಕಾಯಿ, ಟೊಮೆಟೊ ಇದೆ. ಇಲ್ಲಿ ಅದೇ ಸೊಪ್ಪುಗಳೆಲ್ಲ ಇದೆ ನೋಡಿ. ಹಸಿಮೆಣಸಿನ್ಕಾಯಿ ಗಿಡ ಇದೆ, ಚಿಕ್ಕ ಮೆಣಸಿನ್ಕಾಯಿ ಗೈಸ್. ಇದು ತುಂಬ ಖಾರ ಇರುತ್ತೆ. ಮಜ್ಜಿಗೆಲ್ಲ ಹಾಕೊಂಡು ಕುಡಿದ್ರೆ ಮಾತ್ರ ಸಖತ್ ಟೇಸ್ಟ್. ಇದು ಹೂ ಗಾರ್ಡನ್ ಗೈಸ್. ನಮ್ಮ ಅಜ್ಜಿಗೆ ತುಂಬ ಇಷ್ಟ ಹೂವೆಲ್ಲ ಬೆಳೆಸೋ, ಗಿಡಗಳಂದರೆ ತುಂಬ ಇಷ್ಟ ಅವ್ರಿಗೆ. ನೋಡಿ ಎಷ್ಟು ಬೆಳೆಸಿದಾರಂತೆ ಗಿಡಗಳನ್ನ. ನೋಡಿ ಎಷ್ಟು ಗಿಡಗಳಿದೆ, ಒಂದೊಂದೇ ಹೂವು, ವೆರೈಟೀಸ್ ಆಫ್ ಹೂವು ನೋಡ್ಬೋದು ನೀವು ಇಲ್ಲಿ. ಪಿಂಕ್, ವೈಟ್, ರೆಡ್, ಮೆರೂನ್ ಎಲ್ಲ ಥರದ ಹೂವುಗಳಿದೆ ನೋಡಿ ಇಲ್ಲಿ. ನಮ್ಮ ಮನೆ ಓಲ್ಡ್ ಮನೆ ಇದೆ. ಸೊ ನಮ್ಮ ಮನೆ ಹೆಸರು ಬಂದು ಕಾವೇರಿ ನಿಲಯ. ಕಾವೇರಿ ಅಂದರೆ ನಮ್ಮ ಅಜ್ಜ ಅವರ ಅಮ್ಮ, ಅವ್ರ ಹೆಸರಲ್ಲೇ ಮನೆ. ನಮ್ಮ ಅಜ್ಜಗೆ ಅವ್ರ ಅಮ್ಮದೇ ತುಂಬ ಇಷ್ಟ. ಸೊ ಅವ್ರ ಹೆಸರಲ್ಲೇ ನಮ್ಮ ಮನೆ ನಿಕ್ಕಿದ್ದಾರೆ. ಇದೆ ಓಲ್ಡ್ ಮನೆ. ಆಚೆಯಿಂದ ನೋಡಿ ಸಕ್ಕದಾಗಿದೆ ನಮ್ಮ ಮನೆ. ಸೊ ನಮ್ಮ ಮನೆ ಹೆಸರು ಬಂದು ಕಾವೇರಿ ನಿಲಯ ಅಂತ, ಅವ್ರ ಅಮ್ಮ ಹೆಸರು ಬಂದು ಕಾವೇರಿ, ಅದಕ್ಕೆ ಕಾವೇರಿ ನಿಲಯ ಅಂತ ನೆಕ್ಕಿದ್ದಾರೆ. ತೋಟ ಇದೆ ಗೈಸ್ ನೋಡಿ. ಇದು ನಮ್ಮ ತೋಟನೇ, ನಮ್ಮ ತೋಟ. ಇದು ಫುಲ್ ಬಾಳೆ ಗಿಡ, ಮರಗಳು, ಮಾವಿನಕಾಯಿ ಮರ ಎಲ್ಲ ಕಾಣಿಸುತ್ತೆ ನಿಮಗಿಲ್ಲಿ.
ಸೊ ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ನನ್ನ ಹೋಮ್ ಟೂರ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.